ಹದ್ಬಸ್ತ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ. ಕೆಲವು ವ್ಯತ್ಯಾಸಗಳು ಈ ಕಡೆ ಕರಾವಳಿ ಭಾಗದಲ್ಲಿ ಬರೀ ಇಷ್ಟೇ ಅಲ್ಲ, ಕೆಲವು ಟೀಚರ್ಸ್ ದಾರಿ ತಪ್ಪಿಲ್ಲ, ಕೆಲವು ಟೀಚರ್ಸ್ ದಾರಿ ತಪ್ಪಿದ್ದಾರೆ. ಕೆಲವು ಟೀಚರ್ಸ್ ಅವ್ರನ್ನೆಲ್ಲ ದಾರಿ ಕರ್ಕ ಬರ್ತೀನಿ. ಅವ್ರು ಅಲ್ಲ ಪಾಠ ಮಾತ್ರ ಹೇಳ್ಕೊಡ್ಬೇಕು, ಅವ್ರು ಆಟ ಆಡಂಗಿಲ್ಲ, ಬೇರೆ ರೀತಿಯಲ್ಲಿ ಆಟ ಆಡಂಗಿಲ್ಲ. ಆ ವ್ಯವಸ್ಥೆನ ಮಾಡ್ತೀನಿ. ಅದನ್ನೇ ಹೇಳಿ ಅಲ್ಲಲ್ಲ, ಅದನ್ನ ವಾಪಸ್ ತರ್ತೀನಿ. ಈಗ ತಾನೇ ಬಂದಿದ್ದೀನಿ ನಾನು, ಇನ್ನೂ 7 months ಆಯ್ತು ಅಷ್ಟೇ ನಾನು ಮಿನಿಸ್ಟರ್ ಆಗಿ. 70 years ಬಡವಡಿಯಾಗಿ ಕೊಟ್ಟಿದ್ದಾರೆ ನನಗೆ. ನಾನು ಅಲ್ಲ, ಎಲ್ಲರನ್ನೂ ಅಷ್ಟೇ ಅವ್ರ ಸರ್ಕಾರಕ್ಕೆ ಮಾತ್ರ ಗುರುತಿಸ್ಕೋಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರವಾಗಿ, ಬಿಜೆಪಿ ಪರವಾಗಿ ಶಾಲೆಯ ಆಟದ ಮೈದಾನ ಅಥವಾ ಆಸ್ತಿಯಲ್ಲ ವಿದೌಟ್ ಶಿಕ್ಷಣ ಇಲಾಖೆ ಪರ್ಮಿಷನ್ ಕೊಡುವಂಗಿಲ್ಲ. ಬಟ್ ನೀವು ಸ್ಪೋರ್ಟ್ಸ್ಗೆ, ಗೇಮ್ಸ್ಗೆ ಎಲ್ಲ ರಾತ್ರಿ ಎಣ್ಣೆ ಹಾಕ್ಲಿಕ್ಕೆ ಎಲ್ಲದಕ್ಕೂ ಬಿಟ್ಟು ಬಿಡ್ತೀವಿ. ಎಣ್ಣೆ ಹಾಕ್ಲಿಕ್ಕೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನೋ ಪ್ರಾಬ್ಲಮ್, ಅದನ್ನು ಪರ್ಮಿಷನ್ ತಗೊಂಡು. ನೀವು ಬೇರೆಯವ್ರು ಹೇಳ್ತಾ ಇರಲಿಲ್ಲ, ಆಂಟಿ ಸೋಷಿಯಲ್ ಸಿಚುವೇಶನ್ಸ್ಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇನ್ಕ್ಲೂಡಿಂಗ್ ಪರ್ಮಿಷನ್ ತಗೊಳ್ಳದೆ ಕೊಡಬಹುದು ಸ್ಪೋರ್ಟ್ಸ್ಗೆ. ಅಲ್ಲ, ಪರ್ಮಿಷನ್ ತಗೊಂಡು ಕೊಡಬೇಕಾಗುತ್ತೆ. ಯಾವುದೇ ಆಗಲಿ, ಯಾವುದೇ ಇದಾಗಲಿ, ಇಂಥ ವಿಚಾರಗಳನ್ನು ಬಂದಾಗ ನಿನ್ನೆನೂ ಕೂಡ ಒಂದು 3-4 ಕಂಪ್ಲೇಂಟ್ ಬಂದಿದೆ. ಇವತ್ತು ಸಂಡೇ ಇದ್ದರೂ ಕೂಡ ನಿನ್ನೆ ನೈಟೇ ಗಮನಕ್ಕೆ ತಂದು ಇವತ್ತು ಬೆಳಗ್ಗೆ ನಮ್ಮ ಆಫೀಸರ್ಸಿಗೆ ಹೇಳಿ ನಾಳೆ ಚರ್ಚೆ ಮಾಡಿ ಸಾಯಂಕಾಲದೊಳಗೆ ನಾನು ಬೆಂಗಳೂರು ರೀಚ್ ಆಗೋಷ್ಟಿಗೆ ನಾಳೆ ಸಾಯಂಕಾಲದೊಳಗೆ ನನಗೆ ರಿಪೋರ್ಟ್ ಬೇಕು ಅಂತ ಹೇಳಿದ್ದೀನಿ. ಅದನ್ನು ನಾನು ತಗೋತೀನಿ. ನಾನು ಹಿಂದೆ ಮುಂದೆ ಅಷ್ಟು ಈಸಿಯಾಗಿ ಸಿ ಐ ಟೆಲ್ ಯು, ಐ ವಿಲ್ ನಾಟ್ ಅಲೌ ಆಲ್ ದಿಸ್ ರಬಿಶ್. ಟೀಚರ್ಸ್ ಹ್ಯಾವ್ ಟು ಟೀಚ್ ಓನ್ಲಿ ಚಿಲ್ಡ್ರನ್ಸ್, ನಾಟ್ ಇನ್ ಫೇವರ್ ಆಫ್ ಎನಿ ಪಾರ್ಟಿ ಆರ್ ಇನ್ ಫೇವರ್ ಆಫ್ ಇನ್ ಅಗೇನ್ಸ್ಟ್ ಎನಿ ಪಾರ್ಟಿ. ಅವರ ಮರ್ಯಾದೆಯಿಂದ, ಅವ್ರ ಗೌರವದಿಂದ, ಅವ್ರ ಸರ್ಕಾರದ ಹಣದಿಂದ ಏನು ತಗೊಳ್ತಾ ಇದ್ದಾರೆ ಅದು ಸರ್ಕಾರಕ್ಕೆ ಮಾತ್ರ ಸೇವೆ ಆಗಬೇಕೇ ಹೊರತು ಮಕ್ಕಳಿಗೆ ಮಾತ್ರ ಆಗಬೇಕೇ ಹೊರತು 1% ಡೈವರ್ಟ್ ಆದ್ರೂ ಅವ್ರನ್ನೇ ವಾಪಸ್ಸು ಹಾದಿಗೆ ತರ್ತಕ್ಕಂಥದ್ದು ವ್ಯವಸ್ಥೆ ನನಗೆ ಗೊತ್ತಿದೆ. ಅದನ್ನು ತರ್ತೀನಿ. ಏನು ತಿಪ್ಪುರ್ಲಾಗ ಹೊಡೆದ್ರೂ ಅವ್ರು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಆ್ಯಂಡ್ ದಿಸ್ ಇಸ್ ಅ ವಾರ್ನಿಂಗ್, ಸ್ಟ್ರೇಟ್ ವಾರ್ನಿಂಗ್. ಐ ಡೋಂಟ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್ಸ್. ಸರ್ಕಾರ ನೀವೆಲ್ಲ ಹಣ ಟ್ಯಾಕ್ಸ್ ಕಟ್ತಾ ಇರೋದು ಒಂದು ಶುದ್ಧವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೊಡೋದಕ್ಕೆ, ಅದು ಮಾತ್ರ ಕೊಡಬೇಕಾಗ್ತದೆ. ನಮ್ಮ ದೇಶದಲ್ಲಿ ಕಾನೂನಿದೆ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಇದೆ. ಆ ಸಂವಿಧಾನದೊಳಗೆ ನಾನು ಸಂವಿಧಾನ ಪೀಠಿಕೆ ಎಲ್ಲ ಶಾಲೆಯಲ್ಲೂ ಓದ್ತಕ್ಕಂಥದ್ದು. ಕೆಲವರು ಆಟಾಡ್ತಾ ಇದ್ದಾರೆ, ಅವರೆಲ್ಲ ಸಿಕ್ಕಾಕತ್ತಾರೆ ಈಗ ನೆಕ್ಸ್ಟು. ಯಾಕೆಂದರೆ ಅವರಿಗೆಲ್ಲ ಒಂದು ಸಿಸ್ಟಮ್ ಮಾಡ್ತಾ ಇದ್ದೀನಿ. ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲೆಯಲ್ಲೂ ಓದಬೇಕಂತ ಕಾನೂನು ಮಾಡಿದವನು ಇದೆ ಮಧು ಬಂಗಾರಪ್ಪ. ಭಾವನಾತ್ಮಕ ತೆಗೆದುಹಾಕಬೇಕು, ದೇಶದ ಭಕ್ತಿ ಬರಬೇಕು ಅಂತಕ್ಕಂಥದ್ದು ವಿಚಾರದ ಮೇಲೆ ಅದನ್ನು ತರ್ತಕ್ಕಂಥದ್ದು. ಒಳ್ಳೆ ಪ್ರಜೆ ಆಗಲಿಕ್ಕೆ ನಮಗೆ ಪೀಠಿಕೆ ಹಾಕಿಕೊಟ್ಟಿದ್ದಾರೆ. ಆ ಪೀಠಿಕೆಯಲ್ಲಿ ನಾವು ಜನರು ಕೂಡ ಒಳ್ಳೆ ರೀತಿಯಲ್ಲಿ ದಿಕ್ಕನ್ನು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ. ಇವೆಲ್ಲ ಆಟ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸ್ತೀನಿ, ನನಗೆ ಗೊತ್ತಿದೆ.